12 ವರ್ಷಗಳ ನಂತರ ಜೀವನ್ ಸಾಥಿ ಪ್ಲ್ಯಾನು ರೀಲಾಂಚ್ ಆಗ್ತಾ ಇದೆ. ಅಂದು ಅದು ರೆಗ್ಯುಲರ್ ಪ್ರೀಮಿಯಮಲ್ಲಿ ಟೇಬಲ್ ನಂಬರ್ 89 ಆಗಿತ್ತು. ಈಗ ಅದು 2 ವರ್ಷನ್ಗಳಲ್ಲಿ ಲಾಂಚ್ ಆಗ್ತಾ ಇದೆ. ಸಿಂಗಲ್ ಪ್ರೀಮಿಯಂ ಟೇಬಲ್ ನಂಬರ್ 888 ಮತ್ತು ಲಿಮಿಟೆಡ್ ಪ್ರೀಮಿಯಂ ವರ್ಷನ್ ಟೇಬಲ್ ನಂಬರ್ 889. ನಮಸ್ಕಾರಗಳು ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್ಗೆ ಪುನಃ ತಮ್ಮೆಲ್ಲರಿಗೂ ಸ್ವಾಗತ. ಈ ಜೀವನ್ ಸಾಥಿ ಟೇಬಲ್ ನಂಬರ್ 888 ಹಾಗೂ 889 ಪ್ಲ್ಯಾನ್ನ ಇನ್ನೂ ಹೆಚ್ಚಿನ ಕೆಲವೊಂದು ಮಾಹಿತಿ ಜೊತೆಗೆ ಬಂದಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಟ್ಟು ಮುಂದುವರಿಯಿರಿ. ಮೊಟ್ಟ ಮೊದಲಿಗೆ ಅವರು ಪಾಲಿಸಿಯನ್ನು ಖರೀದಿಸಬೇಕಂತ ಹೇಳಿದ್ರೆ ದಂಪತಿಗಳಾಗಿರಬೇಕು. ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತ್ರ ಈ ಪಾಲಿಸಿನ ಖರೀದಿಸಲಿಕ್ಕೆ ಸಾಧ್ಯ ಇದೆ. FD ಥರ ಒಮ್ಮೆ ಮಾತ್ರ ಪ್ರೀಮಿಯಂ ಕಟ್ಟಿ ಪಾಲಿಸಿಯ ಕವರೇಜನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಟೇಬಲ್ ನಂಬರ್ 888 ಖರೀದಿಸಬೇಕಾಗತ್ತೆ. ಹಾಗೆ ಲಿಮಿಟೆಡ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಜೊತೆಗೆ ಪಾಲಿಸಿ ಖರೀದಿಸ್ತೀನಿ ಅಂತ ಹೇಳಿದ್ರೆ ಟೇಬಲ್ ನಂಬರ್ 889 ಖರೀದಿಸಬಹುದು. ಒಂದೇ ಪಾಲಿಸಿಯಲ್ಲಿ ಒಂದೇ ಪ್ರೀಮಿಯಂ ಕಂತಲ್ಲಿ ಇಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರದ್ದು ಕವರೇಜನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥ LICಯ ಏಕೈಕ ಪಾಲಿಸಿ ಇದು. ಟೇಬಲ್ ನಂಬರ್ 889 ಒಬ್ಬರ ಡೆತ್ ಆಯಿತು ಅಂತ ಹೇಳಿದ್ರೆ ಒಂದೊಮ್ಮೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಇನ್ನೂ ಉಳಿದಿದೆ ಅಂತ ಹೇಳಿದ್ರೆ ಮುಂದೆ ಪ್ರೀಮಿಯಂ ಕಟ್ಟುವಂತ ಅವಶ್ಯಕತೆ ಇರಲ್ಲ, ಪೂರ್ತಿ ಪ್ರೀಮಿಯಮು ವೇವ್ ಆಗುತ್ತೆ. ಜೊತೆಗೆ ಯಾರು ಬದುಕಿರ್ತಾರೋ ಅವರಿಗೆ ಅವರು ತಗೊಂಡಿರುವ ಆಪ್ಷನ್ ಪ್ರಕಾರ ರಿಸ್ಕ್ ಕವರ್ ಸಮ್ ಅಶ್ಯೂರ್ಡ್ನ ಡೆತ್ ಬೆನಿಫಿಟ್ ರೂಪದಲ್ಲಿ ಕೊಡ್ತಾರೆ. ಹಾಗೆ ಪಾಲಿಸಿ ಮೆಚುರಿಟಿ ಆಗೋಕ್ಕಿಂತ ಮೊದಲು ಒಂದೊಮ್ಮೆ ಸೆಕೆಂಡ್ ಲೈಫ್ದು ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ಅವರ ನಾಮಿನಿಗೆ ತಗೊಂಡಿರುವಂಥ ರಿಸ್ಕ್ ಕವರ್ ಸಮ್ ಅಶ್ಯೂರ್ಡ್ ಪ್ರಕಾರ ಆ ರಿಸ್ಕ್ ಕವರ್ ಸಮ್ ಅಶ್ಯೂರ್ಡ್ ಜೊತೆಗೆ ಒಟ್ಟು ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ನ ಸೇರಿಸಿ ಡೆತ್ ಬೆನಿಫಿಟ್ನ ಸೆಟ್ಲ್ ಮಾಡ್ತಾರೆ. ಒಂದೊಮ್ಮೆ ಮೆಚುರಿಟಿ ಡ್ಯೂ ಡೇಟ್ವರೆಗೂ ಯಾರನ್ನ ಒಬ್ಬರು ಅಥವಾ ಇಬ್ಬರು ಬದುಕಿದ್ರು ಸಹ ಆಗ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ. ಈ ರೀತಿ ಸಿಗುವ ಮೆಚುರಿಟಿ ಬೆನಿಫಿಟಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ ಜೊತೆಗೆ ಪ್ರತಿ ವರ್ಷ ಏನು ಗ್ಯಾರಂಟಿಡ್ ಎಡಿಷನ್ ಸೇರಿಸಿರ್ತಾರೋ ಆ ಅಮೌಂಟನ್ನು ಸಹ ಸೆಟ್ಲ್ ಮಾಡ್ತಾರೆ. ಈ ಪಾಲಿಸಿಯಲ್ಲಿ ಸೇರಿಸುವಂಥ ಬೋನಸ್ಸು ಗ್ಯಾರಂಟಿಡ್ ಎಡಿಷನ್ ರೂಪದಲ್ಲಿರುತ್ತೆ. ಪ್ರತಿ ವರ್ಷ ಸೇರಿಸ್ತಾ ಹೋಗ್ತಾರೆ. ಅಡಿಷನಲ್ ರಿಸ್ಕ್ ಕವರ್ಗೋಸ್ಕರ AB ರೈಡರು, ಟರ್ಮ್ ಅಶ್ಯೂರೆನ್ಸ್ ರೈಡರು ಮತ್ತು ಕ್ರಿಟಿಕಲ್ ಇಲ್ನೆಸ್ ರೈಡರ್ ಬೆನಿಫಿಟ್ನ ಸೇರಿಸ್ಕೊಳ್ಳೋ ಅವಕಾಶ ಇದೆ. ಇವಿಷ್ಟು ಜನರಲ್ ಆಗಿ ಎರಡೂ ಪ್ಲಾನ್ಗಳಿಗೂ ಅಪ್ಲೈ ಆಗಿರುವಂಥ ಫೀಚರ್ಗಳು. ಈಗ ಎಕ್ಸ್ಕ್ಲೂಸಿವ್ ಆಗಿ 889 ಲಿಮಿಟೆಡ್ ಪ್ರೀಮಿಯಂ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಮಿನಿಮಮ್ ಏಜ್ ಅಟ್ ಎಂಟ್ರಿ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ ಅಪ್ ಟು 50 ಇಯರ್ಸ್ ಏಜ್ವರೆಗೂ ಖರೀದಿಸಲಿಕ್ಕೆ ಅವಕಾಶ ಇದೆ. ಬಟ್ ಅವರು ತಗೊಂಡಿರುವಂಥ ಪ್ರೀಮಿಯಂ ಪೇಯಿಂಗ್ ಟರ್ಮು ಮತ್ತು ಪಾಲಿಸಿ ಟರ್ಮ್ ಮೇಲೆ ಡಿಪೆಂಡ್ ಆಗುತ್ತೆ. ಪಾಲಿಸಿ ಟರ್ಮು 10, 15, 20, 25 ಈ 4 ಟರ್ಮಲ್ಲಿ ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಪ್ರೀಮಿಯಂ ಪೇಯಿಂಗ್ ಟರ್ಮು 5, 10, 15 ಈ ರೀತಿ 3 ಟರ್ಮ್ ಇರುತ್ತೆ. ಅದರೊಳಗಡೆ ಸೆಲೆಕ್ಟ್ ಮಾಡ್ಕೋಬೇಕು. ಮಿನಿಮಮ್ 5 ಇಯರ್ಸ್ ಗ್ಯಾಪ್ ಇರಬೇಕಾಗುತ್ತೆ. ಪಾಲಿಸಿಯಲ್ಲಿ ರಿಸ್ಕ್ ಕವರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ 2 ಆಪ್ಷನ್ಸ್ ಇರುತ್ತೆ. 7 ಟೈಮ್ಸ್ ಆಫ್ ಆ್ಯನುವಲೈಸ್ ಪ್ರೀಮಿಯಂ ರಿಸ್ಕ್ ಕವರ್ ಬೇಕು, 0.5 ಟೈಮ್ಸ್ ಆಫ್ ಆ್ಯನುವಲೈಸ್ ಪ್ರೀಮಿಯಂ ರಿಸ್ಕ್ ಕವರ್ ಬೇಕು ಅನ್ನೋದು ಆಪ್ಷನ್ 1, ಆಪ್ಷನ್ 2 ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ 3 ಲಕ್ಷದಿಂದ ಶುರುವಾಗುತ್ತೆ. ಹಾಗೆ ಗ್ಯಾರಂಟಿಡ್ ಎಡಿಷನ್ನ ರೆಗ್ಯುಲರ್ ಅಂದರೆ ಲಿಮಿಟೆಡ್ ಪ್ರೀಮಿಯಂ ಪಾಲಿಸಿ ಆಗಿದ್ದರೆ 7% ಆಫ್ ಆ್ಯನುವಲೈಸ್ ಪ್ರೀಮಿಯಂನ ಪ್ರತಿ ವರ್ಷ ಸೇರಿಸ್ತಾ ಹೋಗ್ತಾರೆ. ಇದು ಪ್ರತಿ ವರ್ಷ ಒಟ್ಟು ಕಟ್ಟಿರುವ ಪ್ರೀಮಿಯಂ ಮೇಲೆ ಸೇರ್ತಾ ಹೋಗುತ್ತೆ. ಅಂತ ಹೇಳಿದ್ರೆ ಮೊದಲನೇ ವರ್ಷ ಕಟ್ಟುವಾಗ 1 ವರ್ಷದ ಪ್ರೀಮಿಯಂ ಮೇಲೆ 7% ಸೇರ್ತಾರೆ. ಎರಡನೇ ವರ್ಷ 2 ವರ್ಷದ ಒಟ್ಟು ಪ್ರೀಮಿಯಂ ಮೇಲೆ ಸೇರಿಸ್ತಾರೆ. ಅದೇ ರೀತಿ ವರ್ಷ ಕಳೆದ ಹಾಗೂ ಸೇರಿಸುವಂತ ಗ್ಯಾರಂಟಿಡ್ ಎಡಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ರೈಡರ್ಗಳಲ್ಲಿ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ನ ಬೇಸಿಕ್ ಸಮ್ ಅಶ್ಯೂರ್ಡ್ ಏನು ಖರೀದಿಸ್ತೀವೋ ಅದರ 3 ಪಟ್ಟು ಅಂದರೆ 10 ಲಕ್ಷ ಪಾಲಿಸಿ ತಗೊಂಡಿದ್ದೀರಿ ಅಂದರೆ 30 ಲಕ್ಷದವರೆಗೂ ಅಡಿಷನಲ್ ಆಕ್ಸಿಡೆಂಟ್ ಬೆನಿಫಿಟ್ ಕವರೇಜ್ನ ತಗೊಳ್ಳೋಕ್ಕೆ ಅವಕಾಶ ಇದೆ. ಒಂದೊಮ್ಮೆ ನಾರ್ಮಲ್ ಡೆತ್ ಆಗ್ಲೂ ಹೆಚ್ಚಿನ ರಿಸ್ಕ್ ಕವರ್ ಬೇಕು ಅಂತ ಹೇಳಿದ್ರೆ ಆಗ ಟರ್ಮ್ ಅಶ್ಯೂರೆನ್ಸ್ ರೈಡರ್ನ ಸೇರಿಸ್ಕೋಬಹುದು. ಅದನ್ನು ಮಿನಿಮಮ್ 1 ಲಕ್ಷದಿಂದ ಮ್ಯಾಕ್ಸಿಮಮ್ ಬೇಸ್ ಸಮ್ ಅಶ್ಯೂರ್ಡ್ಗೆ ಈಕ್ವಲ್ ಆಗಿ ಅಥವಾ ಮ್ಯಾಕ್ಸಿಮಮ್ 25 lakhs ವಿಚ್ ಎವರ್ ಈಸ್ ಲೋವರ್ ಅಲ್ಲಿ ತನಕನೂ ಖರೀದಿಸಲಿಕ್ಕೆ ಅವಕಾಶ ಇದೆ. ಹಾಗೆ ಹೆಲ್ತ್ ರಿಲೇಟೆಡ್ ರಿಸ್ಕ್ ಅನ್ನು ಸಹ ಕವರ್ ಮಾಡ್ಕೋಬೇಕಂತ ಹೇಳಿದ್ರೆ LIC ಕ್ರಿಟಿಕಲ್ ಇಲ್ನೆಸ್ ರೈಡರು ಇದರಲ್ಲಿ 2 ರೀತಿಯ ಕವರೇಜ್ ಇರುತ್ತೆ. ಒಂದು 15 ಮೇಜರ್ ಕ್ರಿಟಿಕಲ್ ಇಲ್ನೆಸ್ನ ಕವರ್ ಮಾಡುವಂಥದ್ದು, ಇನ್ನೊಂದು 40 ಮೇಜರ್ ಕ್ರಿಟಿಕಲ್ ಇಲ್ನೆಸ್ನ ಕವರ್ ಮಾಡುವಂಥದ್ದು. ಯಾವುದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅಪ್ ಟು ಬೇಸಿಕ್ ಸಮ್ ಅಶ್ಯೂರ್ಡ್ ಅಥವಾ ಮ್ಯಾಕ್ಸಿಮಮ್
25 ಲ್ಯಾಕ್ಸ್ ಕವರೇಜ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಮೆಚುರಿಟಿ ಬೆನಿಫಿಟ್ ಇರ್ಬೋದು, ಡೆತ್ ಬೆನಿಫಿಟ್ ಇರ್ಬೋದು, ಸೆಟ್ಲ್ಮೆಂಟ್ ಆಪ್ಷನಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಬೇಕಂದರೆ ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹೈ ಸಮ್ ಅಶ್ಯೂರ್ಡ್ಗೆ ಜಾಸ್ತಿ ಇನ್ಸೆಂಟಿವ್ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ಗೂ ಸಹ ಅಡಿಷ್ನಲ್ ಇನ್ಸೆಂಟಿವ್ ಸಿಗುತ್ತೆ. ಇವಿಷ್ಟು ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ಕುರಿತ ಮಾಹಿತಿ ಆಗಿದ್ರೆ, ಈಗ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಟೇಬಲ್ ನಂಬರ್ 889 ಪ್ಲಾನ್ ಕುರಿತು ಮಾಹಿತಿ ನೀಡಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಎಂಟ್ರಿ ಏಜ್ ಬಂದ್ಬಿಟ್ಟು 18 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 60 ಇಯರ್ಸ್. ಒಂದೊಮ್ಮೆ ರಿಸ್ಕವರ್ ಆಪ್ಷನ್ 1 ಆಗಿದ್ರೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಒಂದೊಮ್ಮೆ ಆಪ್ಷನ್ 2 ರಿಸ್ಕವರ್ ತಗೊಂಡ್ರೆ 35 ಇಯರ್ಸ್ ಏಜ್ ವರೆಗೂ ಮಾತ್ರ ಅವಕಾಶ ಇದೆ. ಹಾಗೆ ರಿಸ್ಕವರ್ ಆಪ್ಷನ್ 1 ಆಗಿದ್ರೆ ಪಾಲಿಸಿ ಟರ್ಮ್ನ 10, 15, 20, 25 ಯಾವುದನ್ನು ತಗೋಬಹುದು. ಒಂದೊಮ್ಮೆ ಆಪ್ಷನ್ 2 ರಿಸ್ಕವರ್ ತಗೊಂಡ್ರೆ 10 ಮತ್ತೆ 15 ಟರ್ಮ್ ಅನ್ನ ತಗೊಳ್ಳಿಕ್ಕೆ ಅವಕಾಶ ಮಾತ್ರ ಇದೆ. ಈಗ ಈ ರಿಸ್ಕವರ್ ಆಪ್ಷನ್ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ, ಒಂದೊಮ್ಮೆ 1.25 ಟೈಮ್ಸ್ ಆಪ್ಷನ್ 1 ರಿಸ್ಕವರ್ ತಗೊಂಡ್ರೆ ಆಗ ಬೇಸಿಕ್ ಸಮ್ ಅಶ್ಯೂರ್ಡ್ ಜಾಸ್ತಿ ಇದೆಯೋ ಅಥವಾ ಕಟ್ಟಿರುವ ಪ್ರೀಮಿಯಂನ 1/4 ಪಟ್ಟು ಅಮೌಂಟ್ ಜಾಸ್ತಿ ಇರುತ್ತೆ, ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ರಿಸ್ಕವರ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದನ್ನೊಂದೊಮ್ಮೆ ಆಪ್ಷನ್ 2 ರಿಸ್ಕವರ್ ತಗೊಂಡ್ರೆ ಕಟ್ಟಿರೋ ಪ್ರೀಮಿಯಂನ 10 ಪಟ್ಟು ಅಮೌಂಟ್ ಜಾಸ್ತಿ ಇದೆಯೋ ಅಥವಾ ಬೇಸಿಕ್ ಸಮ್ ಅಶ್ಯೂರ್ಡ್ ಜಾಸ್ತಿ ಇದೆಯೋ, ಯಾವ್ದು ಜಾಸ್ತಿ ಇದೆಯೋ ಅದನ್ನು ಡೆತ್ ಸಮ್ ಅಶ್ಯೂರ್ಡ್ ಅಥವಾ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲೂ ಸಹ ಬೇಸಿಕ್ ಸಮ್ ಅಶ್ಯೂರ್ಡ್ 3 ಲಕ್ಷದಿಂದ ಶುರುವಾಗುತ್ತೆ. ಹಾಗೆ ಗ್ಯಾರಂಟಿಡ್ ಅಡಿಷನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಪ್ರತಿ 1000 ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ ಪ್ರತಿ ವರ್ಷಕ್ಕೆ 70 ರೂಪಾಯಿ ಅಂತೆ ಗ್ಯಾರಂಟಿಡ್ ಅಡಿಷನ್ನ ಸೇರಿಸ್ತಾರೆ. ಅಂದರೆ 889 ಲಿಮಿಟೆಡ್ ಪ್ರೀಮಿಯಂ ಪ್ಲಾನಲ್ಲಿ ಪ್ರತಿ ವರ್ಷ ಸೇರಿಸುವಂಥ ಗ್ಯಾರಂಟಿಡ್ ಎಡಿಷನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಪ್ರೀಮಿಯಮ್ಮು ಕಟ್ಟಿರುವ ಒಟ್ಟು ಪ್ರೀಮಿಯಮ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಬಟ್ ಸಿಂಗಲ್ ಪ್ರೀಮಿಯಂ ಪಾಲಿಸಿಯಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಪ್ರತಿ 1000 ಬೇಸಿಕ್ ಸಮ್ ಅಶ್ಯೂರ್ಡ್ಗೆ 70 ರೂಪಾಯಿ ಅಂತೆ ಫಿಕ್ಸ್ಡ್ ಅಮೌಂಟು ಪ್ರತಿ ವರ್ಷ ಸೇರಿಸ್ತಾ ಹೋಗ್ತಾರೆ. ಹಾಗೆ ಇಲ್ಲೂ ಸಹ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಬಿಟ್ಟು ಬೇರೆಲ್ಲ ರೈಡರ್ನ ಸೇರಿಸ್ಕೊಳ್ಳೋ ಅವಕಾಶ ಇದೆ. ಸೆಟ್ಲ್ಮೆಂಟ್ ಆಪ್ಷನ್ ಆಪ್ಟ್ ಮಾಡಿಕೊಂಡು ಮೆಚುರಿಟಿ ಮತ್ತು ಡೆತ್ ಬೆನಿಫಿಟ್ನ ಇನ್ಸ್ಟಾಲ್ಮೆಂಟಲ್ಲಿ ಪಡ್ಕೊಳ್ಳೋ ಅವಕಾಶ ಇದೆ. ಹೈ ಸಮ್ ಅಶ್ಯೂರ್ಡ್ ಖರೀದಿಸಿದಷ್ಟು ಇನ್ಸೆಂಟಿವ್ ಜಾಸ್ತಿ ಆಗುತ್ತೆ. ಹಾಗೆ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಗೂ ಸಹ ಅಡಿಷ್ನಲ್ ಇನ್ಸೆಂಟಿವ್ ಇದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದೊಮ್ಮೆ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ತಮ್ಮ ಏಜೆಂಟ್ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಇನ್ನು ತಮ್ಮ ಅನಿಸಿಕೆಗಳು, ಸಜೆಷನ್ಸ್ ಏನನ್ನ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.